ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SCP ಸಿಲೆಬಸ್ನ ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಎರಡನೇ ಪೋಯಮ್ ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋವಿ ಈವ್ನಿಂಗ್ ಇದರ ಮೇಲೆ ಕೇಳುವಂತಹ ಒಂದು ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸೆಕೆಂಡ್ ಪೋಯಮ್ ಆಫ್ SCP ಸಿಲೆಬಸ್ ಸೆಕೆಂಡ್ ಸೆಮಿಸ್ಟರ್ ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋವಿ ಈವ್ನಿಂಗ್ ಪೋಯಮ್ 1 marks question answer. So first question, ವಾಟ್ ಈಸ್ ದ ಸೆಟ್ಟಿಂಗ್ ಆಫ್ ದಿಸ್ ಪೋಯಮ್? ಈ ಪದ್ಯದ ವ್ಯಾಪ್ತಿ ಅಥವಾ ಸ್ಥಳ ಏನು? ದ ಸೆಟ್ಟಿಂಗ್ ಆಫ್ ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋವಿ ಈವ್ನಿಂಗ್ ಈಸ್ ಅ ರೂರಲ್ ವುಡೆಡ್ ಏರಿಯಾ. ಅಂದ್ರೆ ಒಂದು ಹಳ್ಳಿಯ ಸಮೀಪದ ಅರಣ್ಯ ಪ್ರದೇಶ. ಡ್ಯೂರಿಂಗ್ ಎ ಸ್ನೋವಿ ವಿಂಟರ್, ಒಂದು ಸಾಯಂಕಾಲ ಹಿಮಪಾತ ಆಗುವಂತ ಹಿಮ ಬೀಳುತ್ತಿರುವಂತ ಸಮಯದಲ್ಲಿ. ಈವ್ನಿಂಗ್ ಇನ್ ಎ ಡಾರ್ಕ್ ಅಂಡ್ ಡೀಪ್ ಫಾರೆಸ್ಟ್, ಒಂದು ಕತ್ತಲು ತುಂಬಿದಂತಹ ಮತ್ತು ದಟ್ಟವಾಗಿರುವಂತಹ ಅರಣ್ಯದ ಒಳಗೆ. ನಿಯರ್ ಎ ಫ್ರೋಸನ್ ಲೇಕ್ ಆನ್ ಕೋಲ್ಡ್, ತಂಪಾಗಿರುವಂತಹ ತಂಪಿನಿಂದ ಫ್ರೋಸ್ ಆಗಿರುವಂತಹ ಕೆರೆಯ ಪಕ್ಕದಲ್ಲಿರುವಂತಹ ಅರಣ್ಯದ ಕಟ್ಟಿಗೆ ಮರಗಳನ್ನು ಹೊಂದಿರುವಂತಹ ಪ್ರದೇಶ, ಹಳ್ಳಿಗೆ ಸಮೀಪವಿರುವಂತಹ ಪ್ರದೇಶದಲ್ಲಿ ಇದು ನಡೀತಾ ಇರುವಂತಹ ಸ್ಟೋರಿ. ಡಸ್ ದ ರೈಡರ್ ನೌ ದ ಓನರ್ ಆಫ್ ದ ವುಡ್ಸ್? ಆ ಕಟ್ಟಿಗೆಗಳ ಮಾಲೀಕನನ್ನು ಸವಾರನು ಪರಿಚಯದವನಿದ್ದಾನ, ಗೊತ್ತಿದ್ದಾನ. The speaker thinks they know the owner of the woods but is not certain. ಸವಾರ ಅನ್ಕೊಳ್ತಾನೆ ಅಥವಾ ಕವಿ ಅನ್ಕೊಂತಾನೆ, ನನಗೆ ಗೊತ್ತು ಆ ಕಟ್ಟಿಗೆ ಮರಗಳ ಮಾಲೀಕ. ವಾಟ್ ವಿಲ್ ದ ಓನರ್ ನಾಟ್ ನೋ ಅಬೌಟ್ ದ ರೈಡರ್ ಅಂಡ್ ಹಿಸ್ ಹಾರ್ಸ್? ಆ ಕಟ್ಟಿಗೆಗಳ ಮಾಲೀಕ ಸವಾರನ ಬಗ್ಗೆ, ಸವಾರನ ಕುದುರೆಯ ಬಗ್ಗೆ ಏನು ಗೊತ್ತಿಲ್ಲ. He would not come here to see what his woods are filled up with snow. ಅವನು ಎಂದಿಗೂ ಇಲ್ಲಿ ಬಂದು ನಮ್ಮನ್ನ ನೋಡೋದಿಲ್ಲ. ಈ ಮರಗಳು ಹಿಮದಿಂದ ಆವೃತವಾಗಿರುವಂತಹ ಈ ಮರಗಳನ್ನ ಅವನು ನೋಡೋದಿಲ್ಲ. Why did the rider stop by the woods? ಆ ಮರಗಳ ಹತ್ತಿರ ಅರಣ್ಯದಲ್ಲಿ ಆ ಸವಾರ ಏಕೆ ನಿಲ್ಲುತ್ತಾನೆ? To observe natural beauty, ನಿಸರ್ಗ ಸೌಂದರ್ಯವನ್ನ ಗಮನಿಸುವುದಕ್ಕೋಸ್ಕರ, ಅನುಭವಿಸುವುದಕ್ಕೋಸ್ಕರ. ಆಫ್ ದ ಸ್ನೋ ಕವರ್ಡ್ ವುಡ್ಸ್, ಹಿಮದಿಂದ ಆವೃತವಾಗಿರುವ ಮರಗಳನ್ನು ನೋಡುವುದಕ್ಕೋಸ್ಕರ. ಅಂಡ್ ಎಂಜಾಯ್ ದ ಪೀಸ್ಫುಲ್ ಅಟ್ಮಾಸ್ಫಿಯರ್, ಶಾಂತಯುತವಾಗಿರುವಂತಹ ಆ ವಾತಾವರಣವನ್ನ ಎಂಜಾಯ್ ಮಾಡೋದಕ್ಕೋಸ್ಕರ. ವೈ ಡಸ್ ದ ಹಾರ್ಸ್ ಗಿವ್ ಹಾರ್ನೆಸ್ ಎ ಶೇಕ್? ಏಕೆ ಸವಾರನಿಗೆ ಆ ಕುದುರೆ ಆ ಬೆಲ್ನ ಶೇಕ್ ಅಂದ್ರೆ ಬೆಲ್ಲಿನ ಶಬ್ದವನ್ನ ಮಾಡುತ್ತೆ, ತನ್ನ ಗಂಟೆ ಶಬ್ದವನ್ನ ಮಾಡುತ್ತೆ. ಟು ಕ್ವಶನ್ ವೈ ದ ಟ್ರಾವೆಲರ್ ಹ್ಯಾಸ್ ಸ್ಟಾಪ್ಡ್? ಪ್ರಶ್ನೆ ಕೇಳುತ್ತಿದೆ, ಏಕೆ ಈ ಸವಾರ ಇಲ್ಲಿ ನಿಂತಿದ್ದಾನೆ. ಇನ್ ದ ಮಿಡಲ್ ಆಫ್ ದ ವುಡ್ಸ್, ಈ ಕಟ್ಟಿಗೆ ಮರಗಳ ಮಧ್ಯ. ಎಸ್ಪೆಷಲಿ ಸಿನ್ಸ್ ದೇರ್ ಈಸ್ ನೋ ಫಾರ್ಮ್ ಹೌಸ್ ನಿಯರ್ ಬೈ, ಯಾವುದೇ ಫಾರ್ಮ್ ಹೌಸ್ ಗಳು ಸಮೀಪಕ್ಕೆ ಇಲ್ಲ, ಮನೆ ಈ ಸಮೀಪಕ್ಕೆ ಇನ್ನೂ ಬಂದಿಲ್ಲ, ಆದ್ರೂ ಏಕೆ ಸವಾರ ಇಲ್ಲಿ ನಿಂತಿದ್ದಾನೆ ಅಂತ ಪ್ರಶ್ನೆ ಮಾಡ್ತಾ ಇದೆ. ವಾಟ್ ಕ್ಯಾನ್ ದ ರೈಡರ್ ಹಿಯರ್ ಇನ್ ದ ವುಡ್ಸ್? ಈ ಕಟ್ಟಿಗೆ ಮರಗಳ ಮಧ್ಯದಲ್ಲಿ ಅವನು ಯಾವ ಶಬ್ದವನ್ನ ಕೇಳ್ತಾ ಇದ್ದಾನೆ. ದ ಓನ್ಲಿ ಅದರ್ ಸೌಂಡ್ಸ್ ದ ಸ್ವೀಪ್ ಆಫ್ ಈಸಿ ವಿಂಡ್ ಅಂಡ್ ಡೌನಿ ಫ್ಲೇಕ್, ತಂಗಾಳಿಯ ಶಬ್ದ ಹಾಗೂ ಆ ಫ್ರೋಸನ್ ಆಗಿರುವಂತ ಏನು ಲೇಕ್ ನದಿ ಇದೆ, ಸೊ ಅದರ ಮೇಲೆ ಬೀಸುತ್ತಿರುವಂತ ಗಾಳಿ ಹಾಗೂ ಹಿಮ ಬೀಳುತ್ತಿರುವಂತ ಶಬ್ದ, ಹಿಮದ ಮಳೆಯ ಶಬ್ದವನ್ನ ಕೇಳ್ತಾ ಇದ್ದಾನೆ. ವಾಟ್ ಡಸ್ ದ ರೈಡರ್ ರಿಯಲೈಸ್ ಹಿ ಮಸ್ಟ್ ಡೂ ವೆನ್ ಹಿಸ್ ಹಾರ್ಸ್ ಗಿವ್ಸ್ ದ ಹಾರ್ನೆಸ್ ಶೇಕ್? ಕವಿ ಯಾವಾಗ ಆತನ ಕುದುರೆ ಅವನಿಗೆ ಶಬ್ದ ಮಾಡಿ ಎಚ್ಚರಿಕೆಯನ್ನು ಕೊಡುತ್ತೆ, ಆಗ ಏನ್ ಮಾಡ್ಬೇಕು ಅಂತ ಅನ್ಕೊಳ್ತಾನೆ. ದ ರೈಡರ್ ರಿಯಲೈಸಸ್ ಹಿ ಮಸ್ಟ್ ಕಂಟಿನ್ಯೂ ಹಿಸ್ ಜರ್ನಿ, ಅವನಿಗೆ ಎಚ್ಚರಿಕೆ ಆಗುತ್ತೆ ತನ್ನ ಮತ್ತೆ ಏನು ಪ್ರಯಾಣವನ್ನ ಮುಂದುವರಿಸಬೇಕು ಅಂತ ಅನ್ಕೊಳ್ತಾನೆ. ವಾಟ್ ಡಸ್ ದ ರೈಡರ್ ಮೀನ್ ಬಟ್ ಐ ಹ್ಯಾವ್ ಪ್ರಾಮಿಸ್ಡ್ ಟು ಕೀಪ್? ವಾಟ್ ಡಸ್ ದ ರೈಡರ್ ಮೀನ್ but have to promise the keep? The speaker is reminded of his obligations and commitments. ಈ ಕ್ವಶನಿನ ಅರ್ಥ ಏನಂದ್ರೆ, ಕವಿಗೆ ಅಂದ್ರೆ ಸವಾರನಿಗೆ ಎದುರು ನೆನಪಾಗುತ್ತೆ, ಯಾವ ಪ್ರಾಮಿಸಿನ ನೆನಪಾಗುತ್ತೆ? ದ ಸ್ಪೀಕರ್ಗೆ ನೆನಪಾಗೋದು ತನ್ನ ಕರ್ತವ್ಯ ಮತ್ತು ಜವಾಬ್ದಾರಿಗಳ ನೆನಪಾಗುತ್ತೆ. ಇನ್ ದ ಲೈನ್ ಆಟ್ ದ ಮೈಲ್ ಟು ಗೋ ಬಿಫೋರ್ ಐ ಸ್ಲೀಪ್, ವಾಟ್ ಡಸ್ ದ ಸ್ಲೀಪ್ ಇಂಡಿಕೇಟ್? ಈ ಕೊನೆ ಸಾಲಿನಲ್ಲಿ ಸ್ಲೀಪ್ ಅನ್ನೋ ಪದ, ಮಲಗುವ ಶಬ್ದ ಬಂದಿದೆ. ಇದರ ಅರ್ಥ ಏನು ಪದ್ಯದ ಪ್ರಕಾರ? ಫಿಸಿಕಲ್ ರಿಸ್ಟೋರ್ ಫಿಗರ್ಟಿವಿಟಿಲಿ ಆಸ್ ಎ ಡೆತ್,
ಅಂದ್ರೆ ದೈಹಿಕವಾಗಿ ಈ ಭೂಮಿ ಮೇಲಿಂದ ಮರೆಯಾಗುವುದು ಅಂದ್ರೆ ಸಾವು ಬರುವುದಕ್ಕೆ ಈ ಸ್ಲೀಪ್ ಅನ್ನೋ ಪದವನ್ನು ಬಳಸಲಾಗಿದೆ. ವಾಟ್ ಆರ್ ದ ವುಡ್ಸ್ ಕವರ್ಡ್ ವಿತ್? ಕಟ್ಟಿಗೆ ಮರಗಳು ಯಾವುದರಿಂದ ಆವೃತವಾಗಿವೆ? ದ ವುಡ್ಸ್ ಆರ್ ಕವರ್ಡ್ ವಿತ್ ಸ್ನೋ. ಹಿಮದಿಂದ ಅವು ಆವೃತವಾಗಿವೆ. ಹೌ ಎ ಹಾರ್ಸ್ ವಾರ್ನ್ಸ್ ರೈಡರ್? ಯಾವ ರೀತಿಯಾಗಿ ಸವಾರನಿಗೆ ಹಾರ್ಸ್ ಅಂದ್ರೆ ಕುದುರೆ ವಾರ್ನ್ ಮಾಡುತ್ತೆ, ಎಚ್ಚರಿಕೆಯನ್ನ ಮಾಡುತ್ತೆ. ದ ಹಾರ್ಸ್ ಗಿವ್ಸ್ ಹಿಸ್ ಹಾರ್ನೆಸ್ ಬೆಲ್ ಎ ಶೇಕ್. ತನ್ನ ಗಂಟೆ ಶಬ್ದವನ್ನ ಮಾಡುವುದರ ಮೂಲಕ ಅದು ನೆನಪನ್ನ ಮಾಡುತ್ತೆ, ಎಚ್ಚರಿಕೆಯನ್ನ ಮಾಡುತ್ತೆ. ವಾಟ್ ಡಸ್ ದ ಪೋಯಟ್ ಥಿಂಕ್ ವೆನ್ ಹಿ ಸೀಸ್ ದ ವುಡ್ಸ್ ಕವರ್ಡ್ ಟ್ರೀಸ್? ಸೊ ಯಾವಾಗ ಕವಿ ಈ ಹಿಮದಿಂದ ಆವೃತವಾಗಿರುವ ಮರಗಳನ್ನ ನೋಡ್ತಾನೆ ಏನು ಅಂದುಕೊಳ್ತಾನೆ, ಏನು ಥಿಂಕ್ ಮಾಡ್ತಾನೆ? ದ ಪೋಯಟ್ ಥಿಂಕ್ಸ್ ಹಿ ವುಡ್ ಸ್ಟಾಪ್ ಅಂಡ್ ಎಂಜಾಯ್ ದ ನೇಚರ್. ಅವನು ತನ್ನ ಪ್ರಯಾಣವನ್ನ ನಿಲ್ಲಿಸಿ ಇಲ್ಲಿರುವಂತ ನೈಸರ್ಗ ಸೌಂದರ್ಯವನ್ನ, ಶಾಂತತೆಯನ್ನ ಅನುಭವಿಸಬೇಕು, ಎಂಜಾಯ್ ಮಾಡಬೇಕು ಅಂತ ಅನ್ಕೋತಾನೆ. ಸೊ ಇವಿಷ್ಟು 1 ಮಾರ್ಕ್ಸ್ಗೆ ಸಂಬಂಧಪಟ್ಟಂತ ನಿಮ್ಮ 2ನೇ ಪೋಯಂನ ಕ್ವಶನ್ ಆನ್ಸರ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪೋಯಂನಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.